ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಭಾಂತಾ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ದೇವರಿಗೆ ಸಮುದ್ರ ಅಂತ ಹೆಸರು, ದಿಕ್ಕುಗಳು ಅಂತ ಹೆಸರು, ಆಮೇಲೆ ಅನೇಕ ಹೆಸರುಗಳೆಲ್ಲ ಹೇಳ್ತಾ ಬಂದರು. ಇವೆಲ್ಲ ಮೊದಲೇ ಹೇಳಿದಂತೆ ಯಾವುದಕ್ಕೆ ಅನ್ವಯ ಇದು? ಅನ್ವಯಾಧ್ಯಾಯಕ್ಕೆ ಬೇಕು. ಯಾದೃಶ್ಯೇ ಉನ್ನತಿರ್ಯೋಗ್ಯ ತಸ್ಯಾಹ ಸರ್ವಾತ್ಮನ ಯತಿ ಸರ್ವಭಾವಸ್ತು ವಿಜ್ಞೇಯೋ ನತು ಸರ್ವಸ್ವರೂಪತ ಇತಿ ಚ. ಕೆಲವರಿಗೆ ಸರ್ವಭಾವ ಬರುತ್ತೆ ಅಂತ ಕೇಳಿದರೆ ವ್ಯಾಪ್ತಿ, ಅದು ವ್ಯಾಪ್ತಿ. ಒಂದು ದೀಪ ಹಾಕ್ತಾನೆ, ಈಗ ದೀಪದ ಕೆಪಾಸಿಟಿ ತಕ್ಕಂತೆ ಬೆಳಕು ಹೇಗೆ ಬರುತ್ತೋ ಹಾಗೆ ಎಲ್ಲ ತಿಳಿಯುತ್ತೆ ಅಂತ ಏನು ಹೇಳ್ತೀವಿ, ಅದು ರಿಲೇಟಿವ್ ಟರ್ಮ್. ಅದು ಅವ್ರ ಯೋಗ್ಯತೆ ತಕ್ಕಷ್ಟು ಎಲ್ಲ ತಿಳಿಯುತ್ತೆ. ಪಾತ್ರೆ ಫುಲ್, ತಂಬಿಗೆ ಫುಲ್, ಆದರೆ ಫುಲ್ ಅಂತ ಹೇಳಿದ್ರೆ ಬಕೆಟ್ ತುಂಬ ಫುಲ್ಲು, ತಂಬಿಗೆ ಫುಲ್ಲು, ಆದರೆ ಬಕೆಟ್ ಕ್ವಾಂಟಿಟಿ ನೀರು ಜಾಸ್ತಿ ಇದೆ. ಅದು ಎಲ್ಲರಿಗೂ ಪೂರ್ತ ಆಗುತ್ತೆ ಅಂದರೆ ಸರ್ವಜ್ಞರಾಗ್ತಾರೆ ಎಂಬ ನಿಜನೇ. ಆದರೆ ತಮ್ಮ ಯೋಗ್ಯತೆ ತಕ್ಕಂತೆ ಆಗ್ತಾರೆ ಹೊರತು ಏನಾಗೋದಿಲ್ಲ. ನತು ಸರ್ವಸ್ವರೂಪತ, ಸರ್ವವಸ್ತು ಆಗೋದಿಲ್ಲ. ಒಂದು ಎಲ್ಲರೂ ಈಕ್ವಲ್ ಸರ್ವಸ್ವರೂಪನೂ ಬರೋದಿಲ್ಲ, ಯೋಗ್ಯತೆ ತಕ್ಕಂತೆ ಬರುತ್ತೆ ಎಂಬುದನ್ನು ಮರಿಬೇಡಿ. ನಚ ಸರ್ವಸ್ವರೂಪತ ಪುರುಷಾರ್ಥ, ಎಲ್ಲ ಪುರುಷಾರ್ಥವೇ ನಾವಾಗೋದು ಹೇಗಿರುತ್ತೆ. ಕಾರ್ ತೊಗೊಂಡು ಬಂದ, ಕಾರ್ಯ ಆಗಿಬಿಟ್ರೆ ಅವನೇ ಆಗತ್ತೆ. ಇಷ್ಟಪಡ್ತಾನೆ ಅವನು? ಇಷ್ಟಪಡೋದಿಲ್ಲ. ಏನಾಗಬೇಕು ಅವನಿಗೆ? ತಾನಾಗಿ ಇರಬೇಕು, ತನಗೆ ಕಾರ್ ಸಿಗಬೇಕು. ಅದೇ ರೀತಿಯಲ್ಲಿ ಸರ್ವಪುರುಷಾರ್ಥ ಸರ್ವಸ್ವರೂಪತ ಅನ್ನೋದೇನಲ್ಲ. ಇವರೇನು ಹೇಳ್ತಾರೆ? ಸರ್ವ ಪರಮಾತ್ಮ ಸ್ವರೂಪ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆಲ್ಲ ಬರೋದಿಲ್ಲ, ಅದು ಬೇಕೇ ಇಲ್ಲ. ಫಸ್ಟ್ ನಮಗೆ ನಾರಕಿತ್ವಾದಿರಪಿ ಪ್ರಾಪ್ತಿ. ನಾರಕಿತ್ವ ಹಾಗಿದ್ದರೆ ನರಕದ ವಿಷಯ ಕೇಳಿದ ತಕ್ಷಣ ನರಕಕ್ಕೆ ಹೋಗ್ಬಿಡ್ತಾನೆ. ಹಾಗಿದ್ರೆ ಇವನು ಹೋಗೋದಿಲ್ಲ. ಪಾಸಾದವ್ರು ನೋಡಿದ ತಕ್ಷಣ ಪಾಸಾಗಿಬಿಡ್ತಾನ, ಫೇಲ್ ಆಗಿಬಿಡ್ತಾನಲ್ಲ. ಸಾಧನೆ ಮಾಡೋದಕ್ಕೆ ಈ ರೀತಿ ಇರಬಾರ್ದು ಅನ್ನೋದಕ್ಕೆ ಕೆಟ್ಟವ್ರು ನೋಡಬೇಕು, ಈ ರೀತಿ ಇರಬೇಕು ಅನ್ನೋದಕ್ಕೆ ಒಳ್ಳೆಯವ್ರು ನೋಡಬೇಕು ಅಷ್ಟೆ. ನತ ನಾ ಚ ಅರ್ಥಾಂತರ ಕಲ್ಪನಾಯುಕ್ತ ಪ್ರಮಾಣಾಭಾವ. ಇವರೆಲ್ಲ ಏನು ಮಾಡ್ತಾರೆ? ದೇವತೆಗಳು ದೇವರೇ ಆಗಿಬಿಡ್ತಾರೆ, ಹಾಗೆಲ್ಲ ವಾದ ಮಾಡ್ತಾರೆ. ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಇನ್ನೂ ತುಂಬ ಹೇಳ್ತಾರೆ. ಯಾವುದೋ ಮೈಸೂರಿಟ್ಟಿಗೆ ಅದು ಮೈಸೂರು ಆಗಿಬಿಡ್ತಾನೆ, ಹೋದ ತಕ್ಷಣ ಏನೂ ಆಗೋದಿಲ್ಲ. ಅವನಾಗೇ ಇರ್ತಾನೆ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿರ್ತಾರೆ ಅಷ್ಟೆ. ಅವರೆಲ್ಲ ಸುಮ್ಮನೆ ಅರ್ಥ ಮಾಡ್ಬೇಕಾದ್ರೆ ವಾಕ್ಯ ಇದೆ ಅಂತ ಹೇಳೋದು ಏನೇನೋ ಮಾಡ್ತಿರೋದು. ಅಸನಾನ್ ಮತಿರೂಪತ್ವಾತ್ ಅಸ್ಮೀತ್ಯುಕ್ತ ಪರೋಹರಿ. ಅಸ್ಮಿ ಎಂಬುದೇನದು? ಒಂದು ಕ್ರಿಯಾಪದ, ನಾನು ಇದ್ದೇನೆ ಅಂತ ಅರ್ಥ. ಐ ಆಮ್ ಹಿಯರ್ ಅಂತ ಅರ್ಥ, ಮುಖ್ಯ ಅರ್ಥ ಅದಕ್ಕೆ. ಆದರೆ ಅಹಂ ಬ್ರಹ್ಮಾಸ್ಮಿ ಅಂತ ಪದ ಬಂತು. ಅಲ್ಲಿ ಅಹಂ ಅಂದರೂ ದೇವರ ಹೆಸರು, ಬ್ರಹ್ಮ ಅಂದರೂ ದೇವರ ಹೆಸರು, ಮತ್ತು ಅಸ್ಮಿ ಅಂದರೂ ದೇವರ ಹೆಸರು. ಅಲ್ಲಿ ಅಸ್ಮಿ ಶಬ್ದಕ್ಕೆ ಅರ್ಥ ಇಲ್ಲಿ ಹೇಳ್ತಾರೆ. ಅಸ್ಮಿ ದೇವರ ಹೆಸರು ಹೇಗಾಗುತ್ತೆ ಅಂತ ಪ್ರಶ್ನೆಗೆ ಅದಕ್ಕೆ ಹೇಳ್ತಾರೆ. ಅಸನಾನ್ ಅಲ್ಲ, ಮತಿರೂಪತ್ವಾತ್ ಅಸ್ಮೀತ್ಯುಕ್ತ ಪರೋಹರಿ. ಅಸನಾತ್ ಮತ್ತು ಮತಿರೂಪಾತ್ ಅಸ್ಮಿ. ಮಿ ಅಂದರೆ ಮತಿ, ಅಸ್ ಅಂದರೆ ಅಸನ. ಅದರಿಂದಾಗಿ ದೇವರಿಗೆ ಏನೇನು ಹೆಸರಿದೆ? ಅಸ್ಮಿ ಅಂತ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಶಬ್ದದಲ್ಲಿ ಅಸ್ಮಿ ಅಂದರೆ ಏನದು? ದೇವರ ಹೆಸರು, ಕ್ರಿಯಾಪದ ಅಲ್ಲ. ಅಲ್ಲಿ ಏನದು? ನಾಮಪದನೇ ಅದು. ತೊಂಬಂದರೆ ನಾಮಪದ, ಅಸ್ಮಿ ನಾಮಪದ. ಇಲ್ಲಿ ಅಹಂ ಅಂದ್ರೂ ದೇವರ ಹೆಸರದು, ಅಹಂ ಅಂತ ಕರೀತಾರೆ. ಇತಿ ಪರೋಹರಿಹಿ ತಮ್ ಸರ್ವ ಅವನನ್ನು ಸರ್ವ ಅಂತ ಉಪಾಸನೆ ಮಾಡಬೇಕೇ ಹೊರತು ಇವನು ಸರ್ವ ಇವನಾಗೋದಿಲ್ಲ. ಅಲ್ಲಿ ಸರ್ವ ಶಬ್ದಕ್ಕೂ ಕೂಡ ಎಲ್ಲ ದೇವರು ಅಂತ ಅರ್ಥ ಅಲ್ಲ, ಪೂರ್ಣತ ಅಂತ ಅರ್ಥ. ಪೂರ್ಣತ. ಗಾಡ್ ಈಸ್ ಎವ್ರಿಥಿಂಗ್ ಬೇರೆ, ಗಾಡ್ ಈಸ್ ಇನ್ ಎವ್ರಿಥಿಂಗ್ ಬೇರೆ. ಗಾಡ್ ಈಸ್ ಎವ್ರಿಥಿಂಗ್ ಅಂದರೆ ಏನಾಗುತ್ತೆ? ಈ ಕೆಟ್ಟ ಪದಾರ್ಥ ಎಲ್ಲ ದೇವರಾಗಿಬಿಡ್ತಾರೆ. ಹಾಗಲ್ಲ, ಗಾಡ್ ಈಸ್ ಇನ್ ಎವ್ರಿಥಿಂಗ್. ಗಾಡಿ ಎಲ್ಲದರೊಳಗಿದ್ದಾನೆ ಎಂಬುದು ಬೇರೆ. ಅರ್ಥ ಆಯ್ತಾ? ಇದು ಡಿಫ್ರೆನ್ಸ್ ಇದು. ಸೊ ನಾವು ಹೇಳೋದಲ್ಲೇನೋ ಗಾಡ್ ಈಸ್ ಇನ್ ಎವ್ರಿಥಿಂಗ್, ಗಾಡ್ ಈಸ್ ಎವ್ರಿಥಿಂಗ್ ಅಂತ ಹೇಳಿದರೆ ದೊಡ್ಡ ದೇವರು ಬೈದಾಗತ್ತೆ ನಾವು ಅಷ್ಟೇ. ಸರ್ವಂ ಸರ್ವ ಅದೇ ಹೇಳಿದ್ದು ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧರ್ಮ. ಸರ್ವಂ ಅಂದ್ರೇನು? ಪೂರ್ಣ ಅಂತ ಅರ್ಥ, ಸರ್ವಕ್ಕೂ ಕಾರಣ ಅಂತ ಅರ್ಥ. ಆ ರೀತಿ ಅರ್ಥ ಮಾಡಬೇಕು. ಎಲ್ಲವೂ ಆಗಿಬಿಟ್ಟವನು ಅಂತ ಆ ರೀತಿ ಅರ್ಥ ಅಲ್ಲ. ತಮ್ ಸರ್ವ ಇತ್ಯುಪಾಸೀತ ಪೂರ್ಣತಾ ಸರ್ವತಾ ಸ್ಮೃತ ಇತ್ತೀಚ. ಇದು ನೋಡಿ, ಗೀತಾ ಭಾಷೆಯಲ್ಲಿ ಬರಲಿಲ್ಲ ಅರ್ಥ ಎರಡನ್ನೇ. ಇಲ್ಲಿ ಗೀತಾ ಅರ್ಥದಲ್ಲೂ ಬರೋದಿಲ್ಲ, ಬೇರೆ ಕಡೆ ಬರೋದಾರೆ ಅಲ್ಲೇನೆ. ಇಲ್ಲಿ ಕರೆಕ್ಟಾಗಿ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ವಾಸುದೇವ ಸರ್ವಂ ಶಬ್ದಕ್ಕೆ ಅರ್ಥ ಬಂತು. ಅದೇ ಅಹಂ ಬ್ರಹ್ಮಾಸ್ಮಿಗೂ ಅರ್ಥ ಬಂತಾಗ. ಇತೀಚ ಸರ್ವಮಸ್ಮೀತಿ ಉತ್ತಮ ಪುರುಷತ್ವೇ ತೇಭ್ಯೋ ನ ಜಾಯಃ ಪರಮನ್ಯದಸ್ತೀತಿ ಜಾಯಶಬ್ದೌ ವ್ಯರ್ಥೌ.
ಅನ್ಯಸ್ಯೈವ ಅಭಾವ ಅಹಂ ಸರ್ವಮಸ್ಮಿ ಇತಿ ಉತ್ತಮ ಪುರುಷತ್ವೇ. ಇಲ್ಲಿ ನಾವು ಅದನ್ನು ನಮಗನ್ವಯ ಮಾಡ್ಕೊಂಡ್ಬಿಟ್ರೆ ಅರ್ಥ ಆಗೋದಿಲ್ಲ. ಯಾಕೆ? ತೇಭ್ಯೋ ನಜಾಯ ಪರಮನ್ಯದಿತಿ. ಯಾವ ರೀತಿ ಅಹಂಬ್ರಹ್ಮ ಉಪಾಸನೆ ಮಾಡಿ ಹೋಗ್ತಾರೋ ಅವರಿಗಿಂತ ಮೇಲೆ ಯಾರೂ ಇರೋದಿಲ್ಲ ಅನ್ನೋ ಮಾತಿಗೆ ಅರ್ಥನ. ಅವರಿಗಿಂತ ಮೇಲೆ ಯಾರೂ ಇರೋದಿಲ್ಲ ಅನ್ನೋ ಮಾತಾರ್ಥ. ಅವನಿದ್ದಾನೆ ಅಂತಾಯಿತು, ಮೇಲವರಿಲ್ಲ ಅಂತ ಅರ್ಥ ಆಯಿತು. ಆ ಅರ್ಥಕ್ಕೆ ವಿರೋಧ ಬರುತ್ತಾ ಆದ್ದರಿಂದ ಅರ್ಥ ಮಾಡಿಕೊಡೋದು. ಜಾಯ ಪರ ಶಬ್ದವು ವ್ಯರ್ಥವು. ಜಾಯ ಅನ್ನೋ ಪದ ಹಾಕಬಾರ್ದು, ಪರ ಅನ್ನೋ ಪದ ಹಾಕಬಾರ್ದು. ಅವರೊಬ್ಬನೇ ಇದ್ದಾನೆ ಅಂತ ಹಾಕ್ಬೇಕು ಅಷ್ಟೇ ಹೊರತು ಮೇಲವ್ರನ್ನ ಕೆಳಗೆಲ್ಲ ಅರ್ಥ ನಿಮ್ಮ ಅರ್ಥ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಏನಿಲ್ಲ ಮೇಲೆ ಕೆಳಗೆ ಎಂಬ ಪ್ರಶ್ನೆ ಇಲ್ಲ, ಆದ್ದರಿಂದ ನಾಟ್ ಅಪ್ಲಿಕಬಲ್. ಅನ್ಯಸ್ಯೈವ ಅಭಾವ. ಇನ್ನೊಬ್ರು ಇದ್ರೆ ತಾನೇ ಮಾತುಗಳು ಬರೋದು, ಇಲ್ಲೇ ಇಲ್ಲ. ಅತಸ್ತೋ ಅನ್ಯದಸ್ತಿ ಇತಿ ಸಿದ್ಧಂ. ದೇರ್ಫೋರ್ ದೇವರೊಬ್ಬನೇ ಇದ್ದಾನೆ ಎಂಬ ಪದಕ್ಕೆ ಉಳಿದೋರಿಲ್ಲ ಅಂತ ಅರ್ಥ ಅಲ್ಲೇ ಅಲ್ಲ. ದೇವರು ಮಾತ್ರ ಒಬ್ಬನೇ ಇದ್ದಾನೆ ಅಷ್ಟೇ ಹೊರತು ಉಳಿದವರಿದ್ದಾರೆ, ದೇವರಲ್ಲ ಅವರು. ಚೀಫ್ ಅಂತ ಹೇಳಿದರೆ ಅವರೊಬ್ಬನೇ ಇದ್ದಾನೆ ಅಂತ ಅರ್ಥ ಅಲ್ಲ, ತುಂಬ ಜನ ಇದ್ದಾರೆ, ಚೀಫ್ ಮಾತ್ರ ಒಬ್ಬನೇ ಇರ್ತಾನೆ ಅಂತ ಅರ್ಥ. ಅತಸ್ತೋ ಅನ್ಯತ್ ಪರಮಜ್ಜಾಯ ಏವ ನಾಸ್ತಿ. ಆದ್ದರಿಂದ ಅದಕ್ಕಿಂತ ದೊಡ್ಡದಾದ ವಸ್ತು ಒಂದು ಇರೋದಿಲ್ಲ, ಆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಸೊ ಜಾಯೋ ಲಕ್ಷ್ಮೀರ್ ವಿದ್ಯತೆ. ನಮ್ಮೆಲ್ಲರಿಗಿಂತ ದೊಡ್ಡವರಾಗಿ ಲಕ್ಷ್ಮೀ ಇದ್ದಾರೆ. ಪರಮಜ್ಜಾಯ ಅವ್ರ ಮೇಲೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ಪರಮಜ್ಜಾಯ ಪರಮಜ್ಜಾಯ. ಜಾಯ ಅಂದರೆ ದೊಡ್ಡವನು, ಜಾಯ ಜಾಯ ಆಗಲ್ಲ, ಜ್ಯಾಯ. ಬರೀ ಜಾಯ ಅಂದ್ರೇನು? ಪತ್ನಿ ಅಂತ ಅರ್ಥ. ಇಲ್ಲಿ ಆ ಅರ್ಥ ಇಲ್ಲ, ದೊಡ್ಡದು ಅಂತ ಅರ್ಥ ಇದೆ. ಯಾವತ್ತಿದೆ ಅದಕ್ಕೆ, ಅದು ಯಾವತ್ತಿಲ್ಲ ಅದಕ್ಕೆ. ಪರಮಜ್ಜಾಯಸ್ತು ಭಗವಾನೇವ. ಪರಮಜ್ಜಾಯ ಅಂದರೆ ಯಾರು? ಪರಮಾತ್ಮ. ಹೇಗೆ ಪುರುಷ ಅಂದರೆ ಮಹಾಲಕ್ಷ್ಮಿ, ಅಕ್ಷರ ಪುರುಷರು. ಪರಮಪುರುಷ ಅಂದರೆ ನಾರಾಯಣ. ಅದೇ ರೀತಿ ಜಾಯ ಪರಮಜ್ಜಾಯ ಅಂತ ಪದ ಉಪಯೋಗಿಸಿದ್ದಾರೆ. ದೇರ್ಫೋರ್ ಎಂದೂ ಕೂಡ ಏನು ಅರ್ಥ ಮಾಡಿಕೊಡೋದು, ಅಶ್ಮಿ ಮೊದಲಾದವುಗಳು ಬಂದಿದೆ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ನಮ್ಮ ಹೆಸರನ್ನು ತಿಳ್ಕೊಳಕ್ಕೆ ಹೋಗಬಾರ್ದು. ನಾನು ಇದ್ದೇನೆ ಅಂತ ಯಾರಿಗೂ ಹೇಳು ಅಂತ ಕಳಿಸ್ತಾರೆ. ನಾನು ಇದ್ದೇನೆ ಅಂತ ಅವ್ರು ಹೇಳು ಅಂತ ಕಳಿಸ್ತಾರೆ. ಅವರಿದ್ದಾರೆ ಅಂತ ಹೇಳ್ತಾರೆ, ನಾನಿದ್ದೇನೆ ಅಂತ ಹೇಳಿದ್ರು ಅವರಿದ್ದಾರೆ ಚೇಂಜ್ ಮಾಡಿ ಹೇಳ್ತಾರೆ. ಸೊ ನಾನು ಅನ್ನೋದು ಇದ್ದೇನೆ ಎಂಬುದು ಯಾರಿಗನ್ವಯ? ಹೇಳಿದವನಿಗೆ ಅದು ನಾನು ಇದ್ದೇನೆ ಅಷ್ಟೇ ಹೊರತು ಅದಲ್ಲ. ನಾನು ಮುಖ್ಯಸ್ಥ ಅಂತ ಅವ್ರು ಹೇಳು ಅಂತ ಹೇಳಿದಾಗ ಮುಖ್ಯಸ್ಥ ಇವನಾಗೋದಿಲ್ಲ, ಅವನೇ ಮುಖ್ಯಸ್ಥನಾಗೋದು. ಅಹಂ ಬ್ರಹ್ಮಾಸ್ಮಿ ಶಬ್ದ ಹಾಗೇನೆ. ಅಹಂ ಅಂದರೆ ಹೇಯನಲ್ಲದ ನಾನು, ಅಹೇಯನಲ್ಲದ ನಾನು ಬ್ರಹ್ಮನಾಗಿ ಏನು ಅಸನಾತ್ ಮಿತೇಹಿ, ಸದಾಕಾಲ ಇರ್ತೇನೆ. ಅಸನ ಯಾವಾಗಲೂ ಇರ್ತೇನೆ ಮತ್ತು ಜ್ಞಾನಿಯಾಗಿಯೇ ಇರ್ತೇನೆ. ಏನಾಗಿರೋದಿಲ್ಲ? ಜೀವರಂತೆ ಇರೋದಿಲ್ಲ. ಸೊ ಅಸ್ಮಿ ಯಾವಾಗಲೂ ಜ್ಞಾನಿಯಾಗಿ ಒಂದೇ ರೀತಿಯಾಗಿ ನಾನು ಇರ್ತೇನೆ. ಆ ರೀತಿಯಲ್ಲಿ ಹೇಳ್ಕೊಳಕ್ಕೆ ಬರೋದಿಲ್ಲ. ಯಾಕೆ? ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳಿದೆ, ದೇವರಲ್ಲಿಲ್ಲ. ಅದಕ್ಕೆ ಅಸ್ಮಿ ಅನ್ನೋ ಪದ ಯಾರು ಉಪಯೋಗಿಸ್ಬೇಕು? ಆ್ಯಕ್ಚುಲಿ ದೇವರು ಉಪಯೋಗಿಸ್ಬೇಕು. ದೇವರ ಹೆಸರು ಅಂತ ಹೇಳ್ಬಿಟ್ಟು, ನಮ್ಮ ಹೆಸರಾಗಲಿಲ್ಲ, ದೇವರ ಹೆಸರು. ಈ ಅರ್ಥ ತಿಳ್ಕೊಂಡಾಗ ಇಲ್ಲದೋದ್ರೆ ಯಾರಿಗೆ ಬೇಕಾದ್ರೂ ಉಪಯೋಗಿಸ್ಬೋದು. ಸರಿಯಾದ ಟೆಕ್ನಿಕಲಿ ದೇವರಿಗೆ ಒಂದೇ ಅನ್ವಯ ಆಗುತ್ತೆ. ದೇವರ ಹೆಸರು ಆಗತ್ತೆ ಅಲ್ಲ, ದೇವರದೇ ಹೆಸರು. ಈ ನಮಗೇನು ಅರ್ಥ ಆಗಿತ್ತು ಇವರಿಗೂ? ರುದ್ರ ಅಂದರೆ ನಾರಾಯಣ, ಬ್ರಹ್ಮ ಅಂದರೆ ನಾರಾಯಣ ಅಂತ ಆಯ್ತು. ಅಹಂ ಅಂದರೂ ನಾರಾಯಣ, ಅಸ್ಮಿ ಅಂದರೂ ನಾರಾಯಣ. ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ನಾರಾಯಣ ಆಗಲಿಲ್ಲ. ಅಹಂ ಶಬ್ದ ದೇವರನ್ನೇ ಹೇಳೋದು, ನಮ್ಮನ್ನು ಹೇಳೋದೇ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ನಮ್ಮನ್ನು ಅಹಂ ಅಂತ ಯಾತ ಕರ್ಕೋತೇವೆ ಅಂದರೆ ನಮ್ಮ ಒಳಗೆ ದೇವರು ಇದ್ದಾನೆ. ಅಹಂ, ಅದಕ್ಕೆ ಅಹಂ ಅಂತ ಹೆಸರು. ಅಷ್ಟಿಲ್ದವ್ರು ಏನಂತ ಆಗ್ತಿರಲಿಲ್ಲ? ನಾಹಂ. ಅಷ್ಟೇ, ಅಲ್ಲಿಗೆ. ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಸ್ವಲ್ಪ ಫೋನ್ ಮಾಡಿ, ನಾವು ಊರು ಇರ್ತೀನಿ, ಡೌಟ್ ಇದೆ ಒಂದು. ಸೋಮವಾರ ಇದ್ದೇ ಇರೋದು. ಅವತ್ತು ಇದು ನರಕ ದರ್ಶನ. ಸೋಮವಾರ ನರಕ ದರ್ಶನ ಇರ್ತಾನೆ, ಭಾನುವಾರ ಇದು